ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆಯ ಕೂಡ್ಲಿ ತಾಲೂಕಿನ ಹಿರೇಹೆಗ್ಡಳ್ ಗ್ರಾಮದ ಕೆ ಅಜಯ್ ಕುಮಾರ್ ಅವರು ಭಾರತೀಯ ಸೇನೆಯ ಅಗ್ನಿಪಾತ್ ಯೋಜನೆ ಅಡಿ ಅಗ್ನಿವೀರ ಸೈನಿಕನಾಗಿ ಆಯ್ಕೆಯಾಗಿದ್ದಾರೆ. ಕುಂಬಾರ ದೇವಿರಮ್ಮ ಹಾಗೂ ಕೊಟ್ರೇಶ್ ರೈತ ದಂಪತಿಯ ಪುತ್ರನಾದ ಅಜಯ್ ಕುಮಾರ್ ಅವರು ಕಡು ಬಡತನದ ಹಿನ್ನೆಲೆಯಲ್ಲಿಯೂ ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆ ತೋರಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಿರೇಹೆಗ್ಡಾಳ್ನಲ್ಲಿ ಶಿಕ್ಷಣ ಪಡೆದ ನಂತರ ಪದವಿ ಪೂರ್ವ ಶಿಕ್ಷಣ ಹಾಗೂ ಆನಂದ್ ಸಿಂಗ್ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದಾರೆ. ವಿದ್ಯಾಭ್ಯಾಸದ ಜೊತೆಗೆ ತಂದೆಯೊಂದಿಗೆ ಕೃಷಿ ಕಾರ್ಯದಲ್ಲೂ ತೊಡಗಿಸಿಕೊಂಡಿದ್ದ ಅಜಯ್ ಕುಮಾರ್ ಕಷ್ಟಗಳ ನಡುವೆಯೂ ಸೇನೆ ಸೇರುವ ಕನಸನ್ನು ನನಸಾಗಿಸಿಕೊಂಡಿದ್ದಾರೆ. ಹಿರೇಹೆಗ್ಡಾಳ್ ಗ್ರಾಮದ ಪ್ರಥಮ ಅಗ್ನಿವೀರ ಸೈನಿಕನಾಗಿ ಆಯ್ಕೆಯಾಗಿರುವುದು ಗ್ರಾಮಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಅವರ ಸಾಧನೆಗೆ ಸಂತೋಷಗೊಂಡ ಗ್ರಾಮಸ್ಥರು ಅದ್ದೂರಿಯಾಗಿ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ನಡೆಸಿ ಹಿರೇಹೆಗ್ಡಾಳ್ ಶ್ರೀ ಕೋಡಿ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಬಳಿಕ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು. ಕಾರ್ಯಕ್ರಮದಲ್ಲಿ ಯುವಕರು, ಮಹಿಳೆಯರು, ಹಿರಿಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿ ಅಜಯ್ ಕುಮಾರ್ ಅವರನ್ನು ಗೌರವಿಸಿದರು. ಮಹಿಳೆಯರು ಕಳಸ ಹಿಡಿದು ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಭಕ್ತಿ ಭಾವದ ಮೆರುಗು ನೀಡಿದರು. ಗ್ರಾಮದ ಹಿರಿಯರು ಹಾಗೂ ಮುಖಂಡರು ಮಾತನಾಡಿ ಅಜಯ್ ಕುಮಾರ್ ಅವರ ಸಾಧನೆ ಯುವಕರಿಗೆ ಮಾದರಿಯಾಗಿದೆ ಎಂದು ಪ್ರಶಂಸಿಸಿದರು. ಕಾರ್ಯಕ್ರಮದಲ್ಲಿ ಪ್ರಸಾದ ವಿನಿಯೋಗವೂ ನಡೆಯಿತು. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ. ನಮ್ಮ ತಾಲೂಕಿನಿಂದ ಒಬ್ಬ ಅಗ್ನಿವೀರರಾಗಿ ನಮ್ಮ ಸೈನ್ಯ ಸೇರಲು ಹೊರಟಿದ್ದಾರೆ ಅಂತ ನೆನೆಸ್ಕೊಂಡ್ರೆ ಮೈ ಪುಳಕಿತ ಆಗುತ್ತೆ. ಅದನ್ನ ಈ ನಮ್ಮ ಊರಿನ ಜನ ಎಲ್ಲರೂ ಹಬ್ಬ ಅಲ್ಲ, ಇದು ಜಾತ್ರೆ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಬಹಳ ಹೆಮ್ಮೆ ಅನ್ಸುತ್ತೆ. ಇವತ್ತು ಶ್ರೇಷ್ಠ ದಿನ ಅಂತ ಹೇಳಿದೆ. ಇವತ್ತ ಜ್ಯೇಷ್ಠ ಶುದ್ಧ ತ್ರಯೋದಶಿ, ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಆದ ದಿನ ಇವತ್ತಿನ ದಿನ ನಮ್ಮ ಕೊಟ್ರೇಶ್ ಅಕ್ಷರಶಃ ಅಜಯ್ ಅವರು ಅಕ್ಷರಶಃ ನಾವು ಪಟ್ಟಾಭಿಷೇಕ ಮಾಡಿ ಕಳಿಸ್ತಾ ಇದೀವಿ ಎಲ್ಲ. ಅದು ಬಹಳ ಹೆಮ್ಮೆಯ ಕ್ಷಣ. ಮತ್ತ ಯುವಕರಿಗೆಲ್ಲ ಇದು ಸ್ಫೂರ್ತಿ ಆಗುತ್ತೆ. ಖಂಡಿತ ನಾವು ಹೇಳೋದು ಬೇಡ, ಈ ದೃಶ್ಯ ನೋಡಿ ಅವ್ರ ಮನಸ್ಸಿನಲ್ಲಿ ಅನ್ಕೊಂತಾರೆ. ಆಗ್ಲೇ ಇಬ್ರು ಚಿಕ್ಕ ಹುಡುಗರು ಮಾತಾಡ್ತಿದ್ರಲ್ಲೇ, ಈಗ ನಾವು ಸೈನ್ಯಕ್ಕೆ ಆರ್ಮಿಗೆ ಹೋಗ್ಬೇಕಂದ್ರೆ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಬೇಕೇನು, ಪರ್ಸೆಂಟೇಜ್ ಎಷ್ಟು ಬರಬೇಕು ಅಂತ ಕೇಳಾಕತ್ತಿದ್ರು. ಅಂದ್ರೆ ಕ್ಯೂರಿಯಾಸಿಟಿ ಅವ್ರಿಗೆ. ಇಷ್ಟೆಲ್ಲ ಒಂದು ಮಾನ ಸನ್ಮಾನ, ಒಂದು ಹೆಮ್ಮೆಯಿಂದ ಒಂದು ದೇಶ ಸೇವೆ ಕಳಿಸ್ತಾ ಇದಾರ ನಮ್ಮೂರಿನ ಹುಡುಗಕ್ಕನ್ನ ಅಂದ್ರ ಅವ್ರಿಗೂ ನಾವು ಆಗ್ಬೇಕಂತ ಅನ್ಸುತ್ತಲ್ಲ. ಇದು ಒಂದು ಮಾದರಿ. ಆ ಮಾದರಿ ಅಜಯ್ ಅವರು ಈ ಮಾದರಿಯಾಗಿದ್ದಾರ. ಶಿವಾಜಿ ಮಹಾರಾಜರ ಹಾಗೇನೆ ಅವರು ನಮ್ಮ ತಾವು ಹುಟ್ಟಿದ ಕುಟುಂಬಕ್ಕೆ, ಊರಿಗೆ, ತಾಲೂಕಿಗೆ, ಇಡೀ ದೇಶಕ್ಕೆ ಒಂದು ಒಳ್ಳೆ ಹೆಸರು ತರಲಿ. ತಮ್ಮ ಕುಟುಂಬದ ಸುಪುತ್ರ ಮಾತ್ರ ಅಲ್ಲ, ಅವರು ಈಗ ಇಡೀ ದೇಶದ ಸುಪುತ್ರ. ಹಂಗ ಹೇಳೋದಕ್ಕೆ ಒಂದು ಇಲ್ಲಕ್ಕೆ ಫಸ್ಟ್ ನನ್ನ ಫ್ರೆಂಡ್ ಸರ್ಕಲ್ ಕಾರಣ, ಆಮೇಲೆ ನಮ್ಮ ತಂದೆ ತಾಯಿ ಅಂತ ಹೇಳ್ತೀನಿ. ಫಸ್ಟ್ ನನ್ನ ಫ್ರೆಂಡ್ಸ್, ಆಮೇಲೆ ನನ್ನ ತಂದೆ ತಾಯಿ ಫಸ್ಟ್ ಭಾಳ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲೆಲ್ಲ ಇಷ್ಟೆಲ್ಲ ಕಲಿತು ನನಗೆ ವಿನ್ನರ್ ಹಾಕಿ ಸನ್ಮಾನ ಮಾಡಿದ್ದಕ್ಕೆ ಭಾಳ ಧನ್ಯವಾದಗಳು. ಮತ್ತು ಏನು ಮಾತೇ ಬರ್ತಾ ಇಲ್ಲ, ಇದೆಲ್ಲ ನೋಡಿ ಭಯ ಆಗ್ತಿದೆ. ಇಷ್ಟೇ ನನ್ನ